ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಮಾಜಿ ಸೈನಿಕರೇ, ನಮ್ಮ ನಾಡಿನ ಭಾರತ ಮಾತೆಯ ಎಲ್ಲ ಒಳಗೊಂಡಿದ್ದಾರೆ, ನಮ್ಮೆಲ್ಲರ ಅಂತಾರಾಷ್ಟ್ರೀಯ ನಮ್ಮ ಎಲ್ಲ ಪೂಜ್ಯರು, ಎಲ್ಲ ಸೈನಿಕರು, ಎಲ್ಲ ಹಿರಿಯರು ಎಲ್ಲಾಗಿ ನಮ್ಮ ಯುವಕರನ್ನು ನೋಡಿ ನಮ್ಮ ಬಹಳ ಸಂತೋಷ ಇದೆ. ಈಗ ಮುಂದೆ ಒಂದು ಮಾತನ್ನು ನಾನು ನಮಸ್ಕಾರ ಮುಗಿಸಿಬಿಡ್ತೇನೆ. ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಯಿತು. ಪಾಕಿಸ್ತಾನದ ವಿರುದ್ಧ ಗಡಿಯಲ್ಲಿ ನಮ್ಮ ಯೋಧರು ಹೋರಾಟ ಮಾಡ್ತಿರ್ಬೇಕಾದ್ರೆ ಅವರಿಗೊಂದು ನೈತಿಕ ಬೆಂಬಲವಾಗಿ ನಿಲ್ಲಬೇಕು ಅಂಥೇಳಿ ಧಾರಾಕಾರವಾಗಿ ಸುರಿಯುವ ಮಳೆ ಮಧ್ಯದಲ್ಲಿ ಇವತ್ತು 50ಕ್ಕೂ ಹೆಚ್ಚು ಮಠಾಧೀಶರು, ಧರ್ಮಗುರುಗಳು, ಅದರ ಜೊತೆಗೆ ಹಿಂದಿನ ಸೈನ್ಯದಲ್ಲಿ ಕೆಲಸ ಮಾಡಿರುವಂಥ ಯೋಧರು, BSFನಲ್ಲಿ ಕೆಲಸ ಮಾಡಿರೋ ಯೋಧರು, CRPFಲ್ಲಿ ಕೆಲಸ ಮಾಡಿರೋ ಯೋಧರು, ಜೊತೆಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ವರ್ತಕರ ಸಂಘಟನೆಗಳೆಲ್ಲವೂ, ಎಲ್ಲ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು, ರಾಜಕೀಯ ಕ್ಷೇತ್ರದ ಧುರೀಣರುಗಳು ಎಲ್ಲರೂ ಭಾಗವಹಿಸಿರುವಂಥದ್ದು ಅತ್ಯಂತ ಹೃದಯ ಸ್ಪರ್ಶಿ ಮಾತ್ರ ಅಲ್ಲ, ಪ್ರೇರಣಾದಾಯಿ ಕಾರ್ಯಕ್ರಮ ಇವತ್ತು ನಡೀತು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸರ್ವಧರ್ಮ ಗುರುಗಳ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ನಡೆದಿದೆ. ಜಿಂದಾಬಾದ್ ಜಿಂದಾಬಾದ್ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್ ಜಿಂದಾಬಾದ್ ಜಿಂದಾಬಾದ್ ಹಿಂದೂಸ್ತಾನ್ ಜಿಂದಾಬಾದ್. ನಾವು ಆದಿಶಾಹಿ ನಿಜಾಮ್ ಮೊಘಲರನ್ನ ನಾವೆಲ್ಲರೂ ಭಾರತೀಯರು ಹೆಂಗಿದೆ ಅಂತ ಶಕ್ತಿಯುತವಾಗಿದ್ದೀವಿ. ನಮ್ಮವ್ರ ಒಳಗೆ ಹೋಗಿ ಗುಂಡು ಹಾಕಿ ಬಂದ್ರು ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾವು ಅಂದ್ರೆ ಇಡೀ ಜಗತ್ತು ವಿಶ್ವಗುರು ಬಸವೇ ಭಾರತ ಅಂತ ಹೇಳಿದಾಗ ನಮಗ ಯಾರು ನಂಬುತ್ತಿದ್ದಿಲ್ಲ. ನಮ್ಮಲ್ಲಿದ್ದವರು ಇದೇನು ವಿಶ್ವಗುರು ಭಾರತ ಮಾಡ್ಲಿಕ್ಕೆ ಬರ್ತಾರ ಅಂತ ಹೇಳ್ತಿದ್ರಲ್ಲ, ಇವತ್ತು ಇಡೀ ಜಗತ್ತು ಗೊತ್ತಾಗಿತ್ತು ಯಾವ ನರಿಗಳು, ಯಾವ ನಾಯಿಗಳು ಬಾಂಬ್ ಹಾಕ್ತಿದ್ರ ಅವ್ರನ್ನ ಹೊಡೆದುಡಿಸಿದ್ದು ಯಾವುದಾದ್ರೂ ಇದ್ರ ಅದು ಭಾರತದ ಜೀವ ಸೈನಿಕರಂತ. ಅದು ಪಾಕಿಸ್ತಾನ ಅಲ್ಲ, ಅದು ಭಾರತದ ಒಂದು ಅಂಗ ಐತಿ. ಇವತ್ತಲ್ಲ ನಾಳೆ ನಾವೆಲ್ಲರೂ ಒಂದಾಗಿದ್ರೆ, ನಾವೆಲ್ಲರೂ ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ ನಾವು ಎಲ್ಲರೂ ಪ್ರಾಣವನ್ನು ತ್ಯಾಗ ಮಾಡಿದ್ರೆ ಪಾಕಿಸ್ತಾನ ಅಲ್ಲ, ಇಡೀ ನಮ್ದು ಎಷ್ಟು ಅಖಂಡ ಭಾರತ ಇತ್ತು ಆ ಅಖಂಡ ಭಾರತ ನಮಗಾಗುತ್ತದೆ. ಅಂತ ಭಾರತ ದೇಶವನ್ನ ನಾವೆಲ್ಲರೂ ಕಟ್ಟಬೇಕಾಗ್ತದ. ಭಾರತ ಅಂದ್ರ ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಕೊಟ್ಟಿರುವಂತದ್ದು. ನಾವು ಶಾಂತಿ ಪ್ರಿಯರು, ಮೊದಲಿಂದ ಹಿಡಿದು ಋಷಿ ಸಂತರು ಎಲ್ಲರೂ ನಾವು ಶಾಂತಿ ನಮಗೆ ಕೆಣಗಿದರೆ ನಾವು ಶಾಂತಿ ಪ್ರಿಯರಲ್ಲ, ಕ್ರಾಂತಿ ಪ್ರಿಯರಂತ ನಾವು ತೋರಿಸಿಕೊಡ್ತೀವಿ. ನಮ್ಮ ಅದಕ್ಕೆ ಸೈನಿಕರಿಗೆ ನಾವು ಸೆಳೆದು ಹಾಕಬೇಕಾಗ್ತದೆ. ನಾವು ಸೈನಿಕರಿಗೆ
ಅದಕ್ಕೆ ನಾವೆಲ್ಲರೂ ಹೋರಾಟ बोलो भारत माता की बोलो भारत माता की ಭಾರತ ದೇಶದಲ್ಲಿ ತಿರಂಗ ಯಾತ್ರೆ ಪ್ರತಿ ಊರಿಗೆ ಹಳ್ಳಿಗೆ ಇಡೀ ದೇಶಾದ್ಯಂತ ಈ ತಿರಂಗ ಯಾತ್ರೆಯನ್ನು ಮಾಡೋದರ ಮೂಲಕ ನಮ್ಮ ಸೈನಿಕರಿಗೆ ದೇಶವನ್ನು ಕಾಯ್ತಕ್ಕಂಥ ಯೋಧರಿಗೆ ಸ್ಫೂರ್ತಿ ತುಂಬುವುದಕ್ಕಾಗಿ ಇಂತಹ ಒಂದು ಮಹತ್ ಕಾರ್ಯವನ್ನ ನಾವು ನೀವೆಲ್ಲ ಮಾಡಬೇಕಾಗಿದೆ. ಕಾರಣ ಏನಂತಂದ್ರೆ ಇವತ್ತ ಯೋಧರು ನಮ್ಮ ದೇಶಕ್ಕಾಗಿ ತಮ್ಮನ್ನ ತಾವೇ ಅರ್ಪಿಸಿಕೊಂಡು ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾ ಇರುವುದು ಬಹುತೇಕ ನಾವೆಲ್ಲ ಹಗಲಿರುಳು ಸ್ಮರಿಸಿದ್ರು ಕಡಿಮೆನೆ. ಅಂತಹ ಕಾರ್ಯವನ್ನ ಯೋಧರು ಮಾಡ್ತಾ ಇದ್ದಾರೆ. ಈ ಯೋಧರು ಅಂದ್ರೆ ನಮ್ಮ ದೇಶದ ರಕ್ಷಣೆ ಮಾಡ್ತಕ್ಕಂಥವ್ರು, ಅವರು ದೇವಸ್ವರೂಪರೇ ಅನ್ನುವಂಥ ಭಾವದಿಂದ ನಾವು ಅವರ ರಕ್ಷಣೆಗಾಗಿಯೇ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರ ಸ್ಫೂರ್ತಿಯನ್ನು ತುಂಬಲಿಕ್ಕಾಗಿ ಇಂಥ ಸಂಘಟನೆ ಮತ್ತು ಇಂಥ ಧೈರ್ಯವನ್ನು ತುಂಬುವಂತ ಕಾರ್ಯ ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ಎಲ್ಲ ಪೂಜ್ಯರು ಸೇರಿಕೊಂಡು ನಿಮ್ಮ ಯುವಕರ ಜೊತೆ ಬಂದಿದ್ದು ನೋಡಿದ್ರೆ ನನಗನಕರ ಭಾರಿ ಅತ್ಯಂತ ಸಂತೋಷ ಅನಿಸ್ತದೆ. ಆದ್ರೆ ಇವತ್ತು ಅನೇಕ ಯೋಧರು ಯುದ್ಧದಲ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ. ಅವರ ಮನೆತನಕ್ಕೂ ಈ ಮಠ ಉಳಿದ್ರೆ ಧರ್ಮ ಉಳಿತದ, ದೇಶನ ಇಲ್ಲ ಅಂತಂದ್ರೆ ಧರ್ಮ ಎಲ್ಲ ಐತಿ. ನಾವೆಲ್ಲ ಇರಕ್ ಸಾಧ್ಯಕತೆ ಹೇಳ್ರಿ ನೋಡೋಣ. ಅದಕ್ಕೆ ಪ್ರಸಂಗ ಬಂತು ಅಂತಂದ್ರೆ ನಾವು ಮಠನ ಬಿಡಕ್ ತಯಾರಾಗಿವ ಅಂದ್ಮೇಲೆ ನೀವೊಂದು ಮನೆ ಬಿಡ್ತೀರಿ ಅನ್ನೋ ಪೂರ್ಣ ವಿಶ್ವಾಸ ನಮಗದ. ಗ್ಯಾರಂಟಿ ಬರ್ತೀರಿ ನೀವು. ಆ ಕಾರಣಕ್ಕಾಗಿ ಭಾರತ ಮಾತೆಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋದು ಎಲ್ಲಕ್ಕಿಂತಲೂ ಹೆಚ್ಚು ಅನ್ನುವಂತ ಮಾತನ್ನು ಹಂಚಿಕೊಂಡು ಪ್ರಸಂಗ ಬಂತು ಅಂತಂದ್ರೆ ನಮ್ಮ ದೇಶ ಯಾವಾಗ್ಲೂ ಸೋಲೋದಿಲ್ಲ. ಯಾಕಂದ್ರೆ ಇದು ಋಷಿಮುನಿಗಳ ದೇಶ, ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತಹ ದೇಶ. ಪ್ರಸಂಗ ಬಂತು ಅಂದ್ರೆ ದೇವರನ್ನೇ ಮೆಚ್ಚುವಂತವ್ರು ನಾವು ಇನ್ನು ವಿರೋಧಿಗಳನ್ನೇ ಮೆಚ್ಚುವುದೇನು ಬಹಳಕ್ಕಾಗುದಿಲ್ಲ. ಅವರನ್ನ ನಾಶ ಮಾಡಿ ನಾವು ಗೆಲ್ಲೋದ್ರೊಳಗೆ ಎರಡು ಮಾತನ್ನ ನಾನು ಈ ಪ್ರಸಂಗದಲ್ಲಿ ಹೇಳಿ, ಬಹಳ ಜನ ದೇಶ ಅಂತಂದ್ರೆ ಅಲ್ಲೇನಾಗೈತಾಳ ಇಲ್ಲೇನಾಗೈತಾಳ ಅಂತ ಅನ್ಕೊಂಡು ಗಸ್ತು ಪಡೆಯ ಮುಖ್ಯಸ್ಥ ಭಾರತೀಯ ಸೇನಾನಿಯನ್ನ ಹಿಡಿದು ಅವನ ಮೇಲೆ ಅಮಾನುಷವಾಗಿ ದೌರ್ಜನ್ಯವನ್ನು ಎಸಗಿ ಅವನ ಕಿವಿಯಲ್ಲಿ ಕಬ್ಬಿಣದ ಸಲಾಮಿಯನ್ನು ತರುತ್ತಾರೆ, ಕಣ್ಣನ್ನು ಹಾಕಿರ್ತಾರೆ, ನಾಲಿಗೆಯನ್ನು ಕಟ್ಟಿಸ್ತಾರೆ. ಆಗ ಆ ವೀರ ಯೋಧ ಯಾವತ್ತು ಭಾರತ ದೇಶದ ಸ್ವಲ್ಪ ಸಕೃತಿಯನ್ನ ಬಿಟ್ಟು ಕೊಡದೆ ಭಾರತ ಮಾತೆಯ ಗೌರವವನ್ನ ವಿಶ್ವದಾದ್ಯಂತ ಪರಿಚಯಿಸಿದ್ದು ಇದೇ ನನ್ನ ಭಾರತ ದೇಶದ ಸೈನಿಕ. ನನ್ನ ಭಾರತ ದೇಶ ವಿಶ್ವಗುರು ಆಗ್ತದೆ ಅನ್ನುವಂತ ಮಾತನ್ನು ನಾವು ಹೇಳ್ತಾ ಇರ್ತೀವಿ. ಯುವಕರೇ ನಾನು ಹೇಳ್ತೀನಿ, ಭಾರತ ವಿಶ್ವಗುರು ಆಗೋದಿಲ್ಲ, ಭಾರತ ವಿಶ್ವಗುರು ಇದೆ, ಇರ್ತದೆ, ಇತ್ತು ಅಂತ ಹೇಳೋದನ್ನ ಹೇಳ್ತೇನೆ. ಸರ್ವಧರ್ಮ ಸಮ್ಮೇಳನ ಚಿಕಾಗೋ ಭಾಷಣದಲ್ಲಿ ಈ ಸನಾತನ ಧರ್ಮವನ್ನ ವಿಶ್ವಕ್ಕೆ ಪರಿಚಯಿಸಿದ ಸ್ವಾಮಿ ವಿವೇಕಾನಂದರಿಗೆ ಜನ್ಮ ನೀಡಿದ ಈ ಭೂಮಿ ಪುಣ್ಯಭೂಮಿ ವಿಶ್ವಗುರು. ನಾನು ಅಜಾನಾಗಿ ಹುಟ್ಟಿದ್ದೀನಿ, ಅಜಾನಾಗಿ ಇರ್ತಾ ಇದ್ದೀನಿ. ಬ್ರಿಟಿಷರ ಭಾಗ್ಯದ ಹಂಗಿನಲ್ಲಿರುವಂತ ತನ್ನನ್ನು ತಾನು ಬ್ರಿಟಿಷರೊಂದಿಗೆ ಹೋರಾಡುತ್ತಾ ತನ್ನ ಧ್ವನಿಗಳಲ್ಲಿ ಶೂಟ್ ಮಾಡಿಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಚಂದ್ರಶೇಖರ ಆಜಾದರಿಗೆ ಜನ್ಮ ನೀಡಿದ ಈ ಪುಣ್ಯ ಪೂರಿ ಭೂಮಿಗಲ್ಲಿರುವಂತ ಗರ್ವದಿಂದ ಹೇಳ್ತೀನಿ ಮಹನೀಯರೇ. ಇಂಥ ಹಕ್ಕು ಹಲವು ಬ್ರಿಟಿಷರಿಂದ ದೇಶಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ 23 ವರ್ಷದ ಭಗತ್ ಸಿಂಗ್ ನಗುತ್ತಲೇ ನೇಣಿನ ಕುಣಿಕೆಗೇರಿದ ಮಹಾನ್ ಯೋಧರನ್ನ ವಹಿಸಿಕೊಟ್ಟಂತ ಆ ವೀರ ಯೋಧರಿಗೆ ಸಂಘ ಗೌರವಕ್ಕೆ ನಾವು ಸೂಚಿಸುವ ಕೃತಜ್ಞತೆಯ ಸಮಾವೇಶ ಅಂತ ಹೇಳ್ತಿದ್ದಾರೆ. ಇಂಥ ಮಹಾನ್ ಕಾರ್ಯಕ್ರಮವನ್ನ ಅನೇಕ ಸಾಧುಗಳನ್ನ, ಸಂತರನ್ನ, ಮಹರ್ಷಿಗಳನ್ನ, ವಿಜ್ಞಾನಿಗಳನ್ನ ಕೊಟ್ಟಿರ್ತಕ್ಕಂಥ ನನ್ನ ಭಾರತ ವಿಶ್ವಗುರು ಇದೆ, ವಿಶ್ವಗುರು ಇತ್ತು, ವಿಶ್ವಗುರು ಹಾಗೆ ಮುಂದುವರೆದಿದೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಈ ಸಮಾವೇಶವನ್ನು ಉದ್ದೇಶಿಸಿ ನನಗೆ ಮಾತಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಗಿತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ.
ಒಂದು ಒಳ್ಳೆಯ ಸುಂದರವಾದ ಸೈನಿಕರು ಯಾವ ರೀತಿ ಅಂದ್ರೆ ಸೆಣಸಾಡಿ ನಮಗೆ ಸಮಾಧಾನವನ್ನು ತಂದುಕೊಡುವಂತ ಕೆಲಸ ಮಾಡ್ತಾರೆ ಅನ್ನುವಂತಾಗಿ ತಾವೆಲ್ಲರೂ ಮೊದಲು ಗುರುಗಳು, ಯೋಧರು, ಆಮೇಲೆ ಶಾಲಾ ಮಕ್ಕಳು, ಹಿರಿಯರು ಎಲ್ಲರೂ ಬಂದಿದ್ದಕ್ಕೆ ಈ ರೀತಿ ನೀವು ದೇಶಕ್ಕಾಗಿ ತೋರುವ ಅಭಿಮಾನವನ್ನು ಮುಂಬರುವ ಮಕ್ಕಳು, ಎಲ್ಲ ಉದ್ಯೋಗದವರು, ಇಡೀ ಭಾರತೀಯರು ಒಂದಾಗಿ ಚೆಂದಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಧ್ಯೇಯವಾಗಿ ಅದಕ್ಕೆ ಎಂದೆಂದಿಗೂ ಈ ಒಂದು ಅವಶ್ಯವಾಗಿ ಈ ಯಾವುದ ಎಲ್ಲ ತಮ್ಮ ಎಲ್ಲ ಸ್ವಾಮೀಜಿಯವರು, ಎಲ್ಲ ಮಠಾಧೀಶರು, ಅವರು ಸಂತ ಮಹಾತ್ಮರು, ಅಲ್ಲದೆ ಎಲ್ಲ ಉದ್ಯೋಗದವರು ಎಲ್ಲರೂ ಒಂದಾಗಿ ಚೆಂದಾಗಿ ನಮ್ಮ ವೀರ ಸೈನಿಕರಿಗೆ ಒಂದು ಒಳ್ಳೆ ಯಜನ ದೈವ ಶಬ್ದವನ್ನ ಒಂದು ಆತ್ಮಬಲವನ್ನ ಕೊಡುವುದಕ್ಕಾಗಿ ನಾವೆಲ್ಲ ಸೇರುತ್ತೇವೆ. ಅವರಿಗೆ ಆತ್ಮಬಲ ಹೆಚ್ಚಾಗಿ ಪುನಃ ಮತ್ತ ನಮ್ಮ ದೇಶ ಎಲ್ಲಿ ನೀವು ತೋರಿಸ ಭಾರತ ದೇಶದ ಸೈನಿಕರು ಎಂತ ಶೂರು ಅನ್ನುವುದನ್ನು ಜಗತ್ತಿಗೆ ತೋರಿಸಿದ್ದಾಗಿದೆ. ಅದಕ್ಕಾಗಿ ಇವತ್ತು ಅವರ ಆತ್ಮಬಲ ಹೆಚ್ಚಾಗಿ ಎಲ್ಲರಿಗೂ ಇವತ್ತು ನಮ್ಮ ಭಾರತ ದೇಶಕ್ಕೆ ಅದಕ್ಕೆ ಎಷ್ಟೋ ಮಂದಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅದಕ್ಕಾಗಿ लता मंगेशकर ಕೂಡ आए मेरे वतन के लोगों जरा आंख में पानी भर लो जो शहीद हुई है उनकी जरा याद करो कुर्बानी ಎಂಬ ಮಾತಿನೊಂದಿಗೆ ಅವರಿಗೆ ಅನೇಕ ಎಂದೆಂದು ಕುರ್ಬಾನವನ್ನು ನಾವು ಅರ್ಪಿಸೋಣ ಎಂಬ ಮಾತಿನೊಂದಿಗೆ ಅದನ್ನು ಮುಂದೆ ಮಾಡ್ತೀವಿ. ಹರೋ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಸಂಜೆಯ ಸಮಾರಂಭ ಯಾತಕ್ಕಪ್ಪ ಅಂತಂದ್ರೆ ಇದು ತಿರಂಗ ಯಾತ್ರೆ. ಎಲ್ಲ ವರ್ಗ, ಎಲ್ಲ ಸಮಾಜ, ಸ್ವಾಮೀಜಿಯವರ ಮತ್ತು ನಮ್ಮ ಸೈನಿಕರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಇದು ಒಂದು ತಿರಂಗ ಯಾತ್ರೆ. ಈ ತಿರಂಗ ಯಾತ್ರೆ ಎದರ ಸಲುವಾಗಿಪ್ಪ ಅಂತಂದ್ರೆ ನಮ್ಮ ಸೈನಿಕರಿಗೆ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಅದಿದೇವಪ್ಪ ಅಂತೇಳಿ ಹೇಳಿಕೊಡತಕ್ಕಂಥ ಇದು ಒಂದು ಯಾತ್ರೆ ಅಂತ ಹೇಳಿ ನಾನು ಹೇಳ್ತೇನೆ. ಪಾಕಿಸ್ತಾನ ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಮ್ಮ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಪ್ರತಿ ಉತ್ತರವನ್ನ ಈಗಾಗಲೇ ನೀಡಿದ್ದೆ. ಆದ್ರೆ ಇವತ್ತು ನಾವು ಜಗತ್ತಿನಲ್ಲಿ ಯಾರಿಗಿಂತಲೂ ಹಿಂದಿಲ್ಲ ಅನ್ನತಕ್ಕಂಥದ್ದು ಈ ಸಿಂಧೂರ್ ಆಪರೇಷನ್ ಇಂದ ನಮ್ಮ ನಾಯಕ ನರೇಂದ್ರ ಮೋದಿ ಅವರು ಈ ಜಗತ್ತಿಗೆ ತೋರಿಸಿಕೊಟ್ಟಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸಲ ನಾವೆಲ್ಲರೂ ಕೂಡ ನಮ್ಮ ಈ 5 ಲಕ್ಷ ದೇಶದ ಸೈನಿಕರೇನಿಲ್ಲ ನಿಮ್ಮ ಜೊತೆ ನಾವು ಕೂಡ ಅದಿದೆವು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಯೊಬ್ಬ ದೇಶದಲ್ಲಿರ್ತಕ್ಕಂಥ ಭಾರತೀಯರ ರಕ್ತ ಕುದಿತದ. ಅದು ಮುದುಕರಾಗಿರ್ಲಿ, ಹರೆಯದವರಾಗಿರ್ಲಿ, ನಾವು ನೋಡಿ ನಮ್ಮ ಯಜಮಾನರುಗಳು ಬಂದಾರ, ಅವರ ರಕ್ತವು ಸಹಿತ ಕುರಿತಲು ಬರೀ ಅಷ್ಟೇ ಅಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಹೇಳಿ ನಾವೆಲ್ಲರೂ ಕೂಡ ತಿರಂಗ ಯಾತ್ರೆಯಲ್ಲಿ ಇವತ್ತ ಮಳೆ ಇದ್ರು ಕೂಡ ಅತ್ಯಂತ ಸಂತೋಷದಿಂದ ತಾವೆಲ್ಲರ ಭಾಗವಹಿಸಿದಿರಿ. ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. हम संतान नित्य करेंगे उसकी गगन में लहराएंगे भगवा अमर निशान, भगवा अमर निशान। रामचंद्र की भूमि यही है, नंदलाल की तेज यही है, मानवता का मूल यही है, छात्र धर्म का तेज यही है, देशभक्त और नरवीरों का प्यारा हिंदुस्तान, प्यारा हिंदुस्तान। हिंदू भूमि की हम संतान नित्य करेंगे उसकी जान। नील गगन
इतिहासों की साक्षी ने हम नरवीरों का स्मरण करें हम देशभक्त और नरवीरों का प्यारा हिंदुस्तान, प्यारा हिंदुस्तान। हिंदू भूमि की हम समता नित्य करेंगे उसकी जान, नील गगन में लहराएंगे भगवा अमर निशान, भगवा अमर निशान। स्वार्थ छोड़कर सब अपना, माया ममता का सपना, नींद हमारी छोड़े हम आगे कदम। भारत माता की